ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಕಡಿಮೆ ಸಮಯದಲ್ಲಿ ರುಚಿಯಾದ ಮೊಟ್ಟೆ ಸಾರು ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಫಾಲೋ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನಂಬ್ಕೊಳ್ಳಿ, ನಿಮಗೂ ವೀಡಿಯೋಸ್ ಇದೇ ರೀತಿ ಬರುತ್ತೆ. ನೋಡಿ ಏನೇನು ಬೇಕು ಅಂತ ಹೇಳ್ತೀನಿ. ಕಾಯಿ ತುರಿ ಸ್ವಲ್ಪ, ಒಂದೆಸಳು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಮತ್ತು ಚಿಕ್ಕದು ಸಾಂಬಾರು ಈರುಳ್ಳಿ, ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸ್ಪೈಸಸ್ಸು ಏನನ ಅಂದರೆ ಒಣಗಿದ ಮೆಣಸಿನ್ಕಾಯಿ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಒಂಚೂರು ಗಸಗಸೆ ಮತ್ತು ಅದು ಬಂದು ಕಸ್ತೂರಿ ಮೇಥಿ. ಈಗ ಖಾರಕ್ಕೆ ಏನೇನು ಬೇಕು: ಖಾರದ ಪುಡಿ, ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ, ಅರಿಶಿನ, ಈ 2 ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಎಣ್ಣೆ ಮತ್ತು ತುಪ್ಪ. ಈಗ ಮೊಟ್ಟೆ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ. ನಮಗೆ ಒಂದು 8 ಮೊಟ್ಟೆ ತೊಗೊಂಡಿದ್ದೀನಿ. ನಮ್ಮಲ್ಲಿ 8ರಿಂದ 10 ಮೊಟ್ಟೆ ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು. ಇದನ್ನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇದನ್ನೆಲ್ಲ ಹುರ್ಕೋಬೇಕು. ಒಂದು ಸ್ವಲ್ಪ ಬಾಣಲಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆ ಚಿಕ್ಕ ಈರುಳ್ಳಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ, ಅದಕ್ಕೆ ಚಿಕ್ಕ ಈರುಳ್ಳಿ. ಇಲ್ಲ ನಿಮಗೆ ದೊಡ್ಡ ಈರುಳ್ಳಿ ಬೇಕಂದರೆ ದೊಡ್ಡ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಟೊಮೆಟೊ, ಅದೆಲ್ಲ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಸಾಫ್ಟಾಗಿ. ಆಮೇಲೆ ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕ್ಕೊಂಡು ಅದು ಎಲ್ಲ ಚೆನ್ನಾಗಿ ಒಂಥರ ಬೇಯಬೇಕು. ಆಗ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳಿ. ಈಗ ಮುಂಚೆನೇ ಸ್ಪೈಸಸ್ ಎಲ್ಲ ಹುರ್ಕೊಂಡ್ರೆ ಒಳ್ಳೆಯದು. ನಾನು ಆದಮೇಲೆ ಹುರ್ಕೊತಾ ಇದ್ದೀನಿ. ಎಲ್ಲ ಸ್ಪೈಸಸ್ಸು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗೆ. ಆಮೇಲೆ ಡ್ರೈ ರೋಸ್ಟ್ ಮಾಡ್ಕೊಬೋದು, ಸ್ವಲ್ಪ ನೀವು ಎಣ್ಣೆನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು. ನನಗೆ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೆ ನೋಡಿ, ಗಸಗಸೆ ಬಂದು ಹುರ್ಕೋಬೇಡಿ, ಆ ಬಿಸಿ ಇರುತ್ತಲ್ಲ ಅದಕ್ಕೆ ಒಂಚೂರು ಬಿಸಿ ಇದ್ದವಾಗೆ ಆ ಪ್ಲೇಟ್ಗೆ ಹಾಕ್ಕೊಬಿಡಿ, ಆಗ ಚೆನ್ನಾಗಿರುತ್ತೆ. ಈಗೆಲ್ಲ ಮಿಕ್ಸಿ ಜಾರ್ಗೆಲ್ಲ ಎಲ್ಲನೂ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ಪೈಸಸ್ದು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ತುಂಬ ಸ್ಮೂತಾಗಿ ರುಬ್ಕೋಬೇಡಿ, ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಂದರೆ, ಇಲ್ಲ ನಿಮಗೆ ನೀರು ಥರ ಬೇಕಂದರೆ ಒಂದು ಸ್ವಲ್ಪ ಸ್ಮೂತಾಗಿ ರುಬ್ಕೊಳ್ಳಿ. ನೋಡಿ, ಚಪಾತಿ, ಮುದ್ದೆ, ಇದಕ್ಕೆ ಅನ್ನಕ್ಕೆ ಕೂಡ, ಬಿಸಿ ಬಿಸಿಯಾದ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಇರೋದ್ರಿಂದ ಅನ್ನಕ್ಕೆ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಚಪಾತಿಗೂ ಮುದ್ದೆಗೂ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ನಾವಿತ್ತು ಮುದ್ದೆಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೊಂಚೂರು ಒಗ್ಗರಣೆಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ನಾವು ಮಸಾಲೆಗೆ ಐಟಮ್ಸ್ ಎಲ್ಲ ಹಾಕಿರುತ್ತಲ್ಲ, ಆಮೇಲೆ ಜೀರಿಗೆ ಘಾಟೆ ಬರಬಾರ್ದು, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವೆಲ್ಲ ಅದು ಸಿಟ್ಟಿದ ಮೇಲೆ ಒಂದು ಸ್ವಲ್ಪ ಹಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಬರಬೇಕಂತೇನಿಲ್ಲ, ಒಂದು ಸ್ವಲ್ಪ ಅದು ಬಾಡಿಸ್ಕೊಂಡು ಒಂದು ಸ್ವಲ್ಪ ಅದು ಸಾಫ್ಟ್ ಆಗೋ ತನಕ ಅದೊಂದು ಸ್ವಲ್ಪ ಹುರ್ಕೊಳ್ಳಿ. ಈರುಳ್ಳಿನ ಚೆನ್ನಾಗೆ ತೀರಾ ಗೋಲ್ಡನ್ ಫ್ರೈ ಮಾಡ್ಕೊಂಬಿಡಿ, ಅದೊಂಥರ ಟೇಸ್ಟ್ ಬೇರೆ ಥರ ಕೊಡುತ್ತೆ. ಇದು ನಾಟಿ ಮಸಾಲ ಥರ ಇದು ಮೊಟ್ಟೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಗೋಲ್ಡನ್ ಫ್ರೈ ಮಾಡ್ಕೋಬೇಡಿ. ಈಗ ಸಾಕು ನೋಡಿ, ಇಷ್ಟ ಆಗಿದ್ದರೆ ಸಾಕು. ಈಗ ರುಬ್ಬಿಟ್ಟಿರೋ ಮಸಾಲ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ನಮಗೆ ಗಟ್ಟಿ ಬೇಕು, ಸೊ ಅದಕ್ಕೋಸ್ಕರ ನಾನು ಗಟ್ಟಿ ಮಾಡ್ಕೊತಾ ಇದ್ದೀನಿ. ಆದರೆ ತೀರಾ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಇದೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಆದಮೇಲೆ ಅದೊಂದು ಸ್ವಲ್ಪ ನೀರು ಇರುತ್ತಲ್ಲ ಅದೆಲ್ಲ ಹಾಕ್ಕೊಳ್ಳಿ. ಆವಾಗ ನಿಮಗೆ ಸಾಫ್ಟಾಗಿ ನೀರು ಬೇಕಂದರೆ ನೀರಾಗಿ ಹಾಕ್ಕೋಬೋದು. ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿಗಂಟ ಬಾಡಿಸ್ಕೊಳ್ಳಿ. ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಮಸಾಲ ಅಂದರೆ ಏನೇನೆಂದರೆ ಅರಿಶಿನ ಮತ್ತು ಧನಿಯಾ ಪೌಡರ್ ಮತ್ತು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಎಷ್ಟು ಬೇಕು, ಬಿಕಾಸ್ ಇದು ಸ್ಪೈಸಸ್ಗೆಲ್ಲ ನೀವು ಒಣಗಿದ ಮೆಣಸಿನ್ಕಾಯಿ ಆ್ಯಡ್ ಮಾಡಿರ್ತೀರಲ್ಲ, ಅದಕ್ಕೋಸ್ಕರ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಷ್ಟೊಂದು ಖಾರ ಇರಲ್ಲ, ಸೊ ಅದಕ್ಕೆ ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ.
ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆ ಬಿಡಬೇಕು ನೋಡಿ. ಈಗ ಕುದೀತಾ ಇದೆಯಲ್ಲ, ಇವಾಗ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಳ್ಳಿ. ಆ ಮಿಕ್ಸಿ ಮಾಡ್ಕೊಂಡಿರೋ ಅದರಲ್ಲೇ ಇರುತ್ತಲ್ಲ, ಅದನ್ನೇ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೋಡಿ, ಇಷ್ಟು ತೆಳ್ಳಗೆ ಆದಮೇಲೆ ಅದು ಮತ್ತೆ ಕುದೀತಾ ಗಟ್ಟಿ ಆಗುತ್ತೆ. ಈಗ ಕುದಿ ಬರ್ತಿದೆಯಲ್ಲ, ಈಗೇನು ಮಾಡಿ, ಈಗ ಒಂದೊಂದೇ ಮೊಟ್ಟೆ ಹೊಡ್ಕೊಂಡು ನೀಟಾಗಿ ಹಾಕ್ಕೋಬೇಕು. ಒಂದೇ ಕಡೆ ಹಾಕ್ಕೊಬೇಡಿ, ಅಲ್ಲಿ ಇಲ್ಲಿ ಹಾಕ್ಕೊಳ್ಳಿ. ಆವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಒಂದೇ ಕಡೆ ಮೊಟ್ಟೆ ಹಾಕ್ಕೊಂಬಿಡಿ, ಅಲ್ಲಿ ಇಲ್ಲಿ ಹಾಕ್ಕೊಳ್ಳಿ. ಎಲ್ಲ ಮೊಟ್ಟೆ ಹಾಕ್ಕೊಂಡ್ಮೇಲೆ ನಾನು ಎಲ್ಲ ಮೊಟ್ಟೆ ಹಾಕ್ಕೊಳ್ಳೋದು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅದು ಹೊಡ್ದು ಹಾಕ್ಕೋಬೇಕಂತ. ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಬಿಡಿ. ಅದಾದಮೇಲೆ ಕುದಿ ಬಂದಾದಮೇಲೆ ಓಪನ್ ಮಾಡಿ ನೋಡಿ, ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮೊಟ್ಟೆ ಹಂಗೆ. ಅದು ಬೇಯಿಸ್ಬಿಟ್ಟು ಹಾಕ್ಕೊತಾರೆ, ಅದು ಚೆನ್ನಾಗಿರಲ್ಲ. ಇದು ಸೂಪರಾಗಿರುತ್ತೆ. ಮೊಟ್ಟೆ ಹಂಗೆ ಹೊಡೆದು ಹಾಕ್ಕೊಂಡ್ರೆ ರುಚಿಗೆ ಆ ಬಾಯಲ್ಲಿ ಸಾಫ್ಟಾಗಿ ಹೋಗ್ತಾಯಿದ್ರೆ ವಾವ್ ಅಂತ ಇರುತ್ತೆ ಅದು. ಇದೇ ರೀತಿ ಮತ್ತೊಂದು ಹೊಸ ವಿಡಿಯೋಗೆ ಸಿಗ್ತೀನಿ. ಅಲ್ಲಿಗಂಟ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.